ಆಹಾ, ಅಂತೂ ಇಂತೂ ಮತ್ತೆ ಶ್ರೀಮಂತರ ಮನೆಗ್ ಬಂದೆ. ಈ ಕಾರ್ತಿಕೇಯನ ಹತ್ರ ಕಾಡಿ ಬೇಡಿ ಅವನ್ ಜೊತೆಗ್ ಬಂದಿದ್ದು ಒಳ್ಳೇದೇ ಆಯ್ತು. ಈ ಮಗು ನಮ್ಮ ಮನೆ ಸೇರ್ಸೋ ನೆಪದಲ್ಲಿ 4 ದಿನ ಜಮ್ ಅಂತ ಇಲ್ಲೇ ಇದ್ದು ಹೋಗ್ಬೇಕು. ಈ ನಿನ್ ಪರಿಸ್ಥಿತಿ ಕಾರಣ ನಿನ್ ಗಂಡ ಅಂತ ನಿಮ್ಮಪ್ಪ ಅನ್ಕೊಂಡಿದ್ದಾರೆ. ಆದ್ರೆ ನಿಜವಾಗ್ಲೂ ಈ ನಿನ್ ಪರಿಸ್ಥಿತಿ ಕಾರಣ ನಾನು. ಈ ಆಸ್ತಿ ಎಲ್ಲ ನಂದಾಗ್ಬೇಕು ಅಂತ ಯಾವುದೋ ಒಂದು ಹುಡುಗನ್ನ ಕರ್ಕೊಂಡ್ಬಂದು ನಿನ್ ಜೊತೆ ಪ್ರೀತಿ ಆಡೋ ನಾಟಕ ಮಾಡಿಸಿ ನಿನ್ ಮದುವೆ ಮಾಡಿಸ್ದೆ. ಆಮೇಲೆ ಅವನು ಓಡ್ ಹೋದ. ಅದೇ ಕೊರಗಲ್ಲಿ ನೀನು ನಿನ್ನ ಮಗು ಸಾಯ್ತೀರಾ ಅಂತ ಅನ್ಕೊಂಡಿದ್ದೆ. ನೀನು ಬದುಕಿದ್ರು ಸತ್ ಹಾಗೆ ಈ ಮನೆಗೆ ಬಂದು ಬಿದ್ದಿದ್ಯಾ. ನಿನ್ನ ಬಗ್ಗೆ ನನಗೇನು ಚಿಂತೆ ಇಲ್ಲ. ಆದರೆ ಆ ನಿಮ್ಮ ಮಗು ಇನ್ನೂ ಸಿಕ್ಕಿಲ್ಲ. ಅದು ಯಾವುದೋ ಹುಡುಗ ಆ ಮಗುಗೆ ಕಾವಲಾಗಿದ್ದಾನಂತೆ. ನಾನು ಕಳಿಸಿರೋ ಹುಡುಗನ್ನೆಲ್ಲ ಹೊಡೆದು ಓಡಿಸಿದಾನಂತೆ. ಆದರೂ ಪರವಾಗಿಲ್ಲ, ಆ ಮಗು ಅವನು ಎಲ್ಲೇ ಇದ್ರು ಹುಡುಕ್ಸಿ ಆ ಮಗುನ ಕೊಲ್ಲಿಸಿ. ಆಮೇಲೆ ನೀನು ತಿನ್ನೋ ಊಟಕ್ಕೆ ವಿಷ ಹಾಕ್ಕೊಟ್ರೆ ನಾನು ಯಾರೂ ಕೇಳಲ್ಲ. ಅಯ್ಯೋ, ನನ್ನ ಮಗಳಿಗೆ ಹೀಗಾಗೋಯ್ತಲ್ಲ ಅಂತ ನಿಮ್ಮಪ್ಪ ಅದೇ ಕೊರಗಲ್ ಸಾಯ್ತಾರೆ. ಆಮೇಲೆ ಈ ಆಸ್ತಿ ಪಾಸ್ತಿ ಎಸ್ಟೇಟ್ ಎಲ್ಲ ನಂದಾಗತ್ತೆ. ಆದಷ್ಟು ಬೇಗ ನಿನ್ನ ಮಗುನ ಹುಡುಕ್ಸಿ ಕೊಂದು ಬಿಡ್ತೀನಿ. ಕೇಳ್ತಾ? ನಿನಗೆ ಹೇಳ್ತಾರದು ಕೇಳಿಸ್ತಾ? ಕೇಳಿಸಿದ್ರು ಕೇಳಿಸ್ಲಿಲ್ಲ ಅಂದ್ರೂ ನಿನ್ನ ಕೈಲಿ ಏನೂ ಮಾಡ್ಕೊಳಕ್ಕಾಗಲ್ಲ. ಶಾಂತಮ್ಮ, ಅಂಜಲಿ ಯಾಕೋ ತಿಂಡಿ ತಿಂತಾ ಇಲ್ಲ. ನೀನ್ ತಿನ್ಸ್ತೀಯ? ಸ್ವಲ್ಪ ನೋಡು.